ನಮಸ್ಕಾರ ಫ್ರೆಂಡ್ಸ್, ತಾವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳಿದ್ರೆ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ಮಾಹಿತಿ ನಾನು ಹಾಕಿದಾಗ ಮೊಟ್ಟ ಮೊದಲಿಗೆ ನಿಮಗೆ ತಲುಪಲಿ ಅನ್ನೋದೊಂದೇ ಉದ್ದೇಶ ಅಂತ ಹೇಳ್ತಾ, ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಆ್ಯನಿಮಲ್ ಹಸ್ಬೆಂಡರಿ ಆ್ಯಂಡ್ ವೆಟರ್ನರಿ ಸರ್ವಿಸ್ ಕರ್ನಾಟಕ ಅಂದರೆ ಪಶುವೈದ್ಯಾಧಿಕಾರಿಗಳಿಗಾಗಿ 2024ನೇ ಸಾಲಿನ ನೇಮಕಾತಿ ಆದೇಶವಾಗಿದೆ. ಈಗ ಎಷ್ಟಪ್ಪ ಹುದ್ದೆಗಳದಾವ ಅಂತ ಹೇಳಿದ್ರೆ 120ಕ್ಕೂ ಅಧಿಕ ಹುದ್ದೆಗಳಂತ ಖಾಲಿ ಇದ್ದಾವೆ. ಆ 120 ಹುದ್ದೆಗಳು ಎಲ್ಲಿಯಪ್ಪ ಕೆಲಸ ಕಾರ್ಯನಿರ್ವಹಿಸೋದ್ರೆ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಪಶುವೈದ್ಯಾಧಿಕಾರಿಗಳ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ನೇಮಕ ಮಾಡ್ತಾರೆ. ಮತ್ತು ಅರ್ಜಿ ಸಲ್ಲಿಸೋದು ಹೆಂಗಪ್ಪ ಅಂತಿದ್ರೆ, ನೀವು ನಿಮ್ಮ ಮೊಬೈಲ್ ಮುಖಾಂತರ ಆದರೂ ನೀವು ಅರ್ಜಿ ಸಲ್ಲಿಸ್ಬೋದು. ಇಲ್ಲಪ್ಪ ಅಂತಿದ್ರೆ ಆನ್ಲೈನಲ್ಲಿ ನಿಮ್ಮ ಪಕ್ಕದ ಸರ್ವಿಸ್ ಸೆಂಟ್ರಿಗೆ ಹೋಗಿ ಅಲ್ಲಿ ಆದರೂ ನೀವು ಅರ್ಜಿ ಸಲ್ಲಿಸ್ಬೋದು. ಅದಷ್ಟೇ ಅಲ್ಲದೆ ಇದಕ್ಕೆ ವೇತನ ಏನಿರ್ತಪ್ಪ ಅಂತ ಹೇಳಿದ್ರೆ, ಪ್ರತಿ ತಿಂಗಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆಲ್ಲ 52,650 ಅಧಿಕ ಮೊತ್ತದ ಅಂದರೆ AHVS ಏನು ನಿರ್ಧರಿಸಿದೆ ಅಲ್ಲ, ಅದನ್ನು ಪ್ರಾರಂಭಿಕ ವೇತನ ಅಂತೇಳಿ ನಿಮ್ಗೆ ಕೊಡ್ತಾರೆ. ಮತ್ತು ಇದಕ್ಕೆ ವಯೋಮಿತಿ ಎಷ್ಟು ಇರಬೇಕಪ್ಪ ಅಂತ ಹೇಳಿದ್ರೆ 18 ವರ್ಷದಿಂದ 35 ವರ್ಷ ಒಳಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಇದಕ್ಕೆ ವಯೋಮಿತಿ ಸಡಿಲಿಕೆ ಕೂಡ ಇರ್ತದೆ. ವಯೋಮಿತಿ ಸಡಿಲಿಕೆ ಯಾವ್ಯಾವ ಕೆಟಗರಿಗೆ ಎಷ್ಟಪ್ಪ ಅಂತ ಹೇಳಿದ್ರೆ 2A 2B ಮತ್ತು 3A 3B ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷ ಇದ್ದರೆ, ಅದೇ SC ST ಅಭ್ಯರ್ಥಿಗಳಿಗಿತ್ತಲ್ಲ 5 ವರ್ಷ ವಯೋಮಿತಿ ಸಡಿಲಿಕೆ ಇರ್ತದೆ. ಅದಷ್ಟೇ ಅಲ್ಲದೆ ಇದಕ್ಕೆ ಯಾವುದೇ ತರಹದ ಅರ್ಜಿ ಶುಲ್ಕ ಸಮೇತ ಇರೋದಿಲ್ಲ. ಮತ್ತು ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನು ಬೇಕಪ್ಪ ಅಂತ ಹೇಳಿದ್ರೆ BVSC ಕೋರ್ಸನ್ನು ನೀವು ಸಂಪೂರ್ಣವಾಗಿ ಮುಗಿಸಿ ಮತ್ತು ಉತ್ತೀರ್ಣರಾಗಿರ್ಬೇಕು. ಅಂಥವ್ರು ಇರ್ತಲ್ಲ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಅದಷ್ಟೇ ಇಲ್ಲದೆ ಇದು ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತಪ್ಪ ಅಂತ ಹೇಳಿದ್ರೆ, ಲಿಖಿತ ಪರೀಕ್ಷೆ ಇರ್ತದೆ ಮತ್ತು ನೇರ ಸಂದರ್ಶನ ಕೂಡ ಇರ್ತದೆ. ಸರಿ, ಈ ಲಿಖಿತ ಪರೀಕ್ಷೆ ಮತ್ತು ನೇರ ಸಂದರ್ಶನ ಆದ ತಕ್ಷಣ ಇದು ಅರ್ಜಿ ಸಲ್ಲಿಸೋದು ಯಾವಾಗಪ್ಪ ಅಂತ ಹೇಳಿದ್ರೆ, ಇದೇ ಡಿಸೆಂಬರ್ 16ರಿಂದ ಈಗಾಗಲೇ ಅರ್ಜಿ ಸಲ್ಲಿಸೋಕೆ ಪ್ರಾರಂಭವಾಗಿದೆ. ಮತ್ತು ಅಂತಿಮ ದಿನಾಂಕ ಇದೇ ಡಿಸೆಂಬರ್ 25ರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ನಿಮ್ಮ ಪಕ್ಕದ ಸೈಬರ್ ಸೆಂಟ್ರಿಗಾಗಲಿ ಅಥವಾ ನಿಮ್ಮ ಮೊಬೈಲ್ ಮುಖಾಂತರ ಆದರೂ ನೀವು ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡ್ಕೋತೀರ ಅಂತ ಹೇಳ್ತಾ, ಮತ್ತೆ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ವಿಡಿಯೋಲಿ ನಾವು ನೀವು ಭೇಟಿಯಾಗೋಣ ಅಂತ ಹೇಳ್ತಾ, ವಂದನೆಗಳು ಫ್ರೆಂಡ್ಸ್.